عليكم ورحمة الله وبركاته نحمده ونصلي على رسوله الكريم أما بعد فأعوذ بالله من الشيطان الرجيم بسم الله الرحمن الرحيم ವೇದಿಕೆ ಮೇಲೆ ಉಪಸ್ಥಿತರಾದಂತಹ ಸಮಾಜಾಧ್ಯಕ್ಷರೇ, ಗುರುಗಳೇ ಹಾಗೂ ನನ್ನ ಅರಣ್ಯ ಸಹೋದರೇ, ಈ ಸಲಾನ ಜಲ್ಸದಲ್ಲಿ ನನ್ನ ಭಾಷಣದ ವಿಷಯ ಅಲ್ಲಾಹನ ಕರೆ. ಅಲ್ಲಾಹನು ನಮ್ಮ ಮತ್ತು ವಿಶ್ವದಲ್ಲಿನ ಸಕಲ ವಸ್ತು ಮತ್ತು ಜೀವಿಗಳ ಪಾಲಕನಾಗಿದ್ದಾನೆ. ಆದ್ದರಿಂದ ನಾವು ಕೇವಲ ಅವನ ಆರಾಧನೆಯನ್ನು ಮಾಡಬೇಕಿದೆ. ವಿಶ್ವದ ಸೃಷ್ಟಿಯಲ್ಲಿ ಮತ್ತು ಅದರ ನಿರ್ವಹಣೆಯಲ್ಲಿ ಅಲ್ಲಾಹನು ಏಕೈಕನಾಗಿದ್ದಾನೆ. ಅಲ್ಲಾಹನ ಒಡೆತನದಲ್ಲಿ ಮತ್ತೊಬ್ಬ ಆರಾಧ್ಯನಿಲ್ಲ. ಅಲ್ಲಾಹನ ಆರಾಧನೆ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಕಡ್ಡಾಯವಾಗಿದೆ. ಅಲ್ಲಾಹನು ಹೇಳುತ್ತಾನೆ, ಸೂರೆ ಇಖ್ಲಾಸ್, قل والله احد الله الصمد لم يلد ولم يولد ولم يكن له كفوا احد. ಓ ಅಲ್ಲಾಹನ ಸಂದೇಶವಾಹಕರೇ, ಹೇಳಿರಿ, ಅವನು ಅಲ್ಲಾಹನು ಏಕೈಕನು. ಅಲ್ಲಾಹನು ಸಕಲರಿಂದಲೂ ನಿರಪೇಕ್ಷನು ಮತ್ತು ಸರ್ವರು ಅವನ ಅವಲಂಬಿತರು. ಅವನಿಗೂ ಯಾವುದೇ ಸಂತಾನವಿಲ್ಲ, ಅವನು ಯಾರ ಸಂತಾನವಲ್ಲ ಮತ್ತು ಅಲ್ಲಾಹನಿಗೂ ಸರಿ ಸಮಾನರು ಯಾರೂ ಇಲ್ಲ. ಅಲ್ಲಾಹನು ತನ್ನ ಸಂದೇಶವಾಹಕರ ಮುಖಾಂತರ ಆರಾಧನೆಯ ಸರಿಯಾದ ವಿಧಾನವನ್ನು ಕಲಿಸಿಕೊಟ್ಟಿದ್ದಾನೆ. ನಾವು ಆರಾಧನೆಯ ವಿಷಯದಲ್ಲಿ ನಮ್ಮೆಲ್ಲರ ಅಂತಿಮ ಪ್ರವಾದಿಯನ್ನು ಅನುಸರಿಸಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿಧಾನ ಮಾತ್ರ ಅಲ್ಲಾಹನ ಬಳಿ ಸ್ವೀಕೃತವಂತಹದ್ದಾಗಿದೆ. ಅವರು ತೋರಿಸಿಕೊಟ್ಟ ವಿಧಾನವನ್ನು ನಾವು ಅನುಸರಣೆ ಮಾಡುವುದರ ಮೂಲಕ ಅಲ್ಲಾಹನನ್ನು ಸಂತೃಪ್ತಿಗೊಳಿಸಬಹುದಾಗಿದೆ. ಉಳಿದೆಲ್ಲ ಅನುಸರಣ ವಿಧಾನಗಳು ಅಲ್ಲಾಹನ ಬಳಿ ಸ್ವೀಕರಿಸಲ್ಪಡುವುದಿಲ್ಲ. ಮನುಷ್ಯನ ಮರಣದ ನಂತರ 2 ಸ್ಥಳಗಳಿವೆ. ಅದರಲ್ಲಿ ಒಂದು ಸ್ವರ್ಗವಾಗಿದೆ. ಯಾರು ತನ್ನ ನಿಜ ಜೀವನದಲ್ಲಿ ಅಲ್ಲಾಹನ ಆಜ್ಞೆಗಳ ಪ್ರಕಾರ ಅಲ್ಲಾಹನ ಭಯದೊಂದಿಗೆ ಜೀವಿಸುತ್ತಾನೆ ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾನೆ, ಅಂತಹ ವ್ಯಕ್ತಿಗೆ ಅಲ್ಲಾಹನು ಅನುಗ್ರಹಗಳಿಂದ ವರ್ಷಿಸುವನು. ಅಲ್ಲಾಹನ ಅತ್ಯಂತ ದೊಡ್ಡ ಅನುಗ್ರಹವಾದ ಈ ಸ್ವರ್ಗದ ವಾಸಿಯನ್ನಾಗಿ ಮಾಡುವನು. ಈ ಸ್ವರ್ಗದಲ್ಲಿ ಅವನು ಏನನ್ನು ಇಚ್ಛಿಸುತ್ತಾನೆಯೋ ಅದನ್ನು ಅವನಿಗೆ ದಯಪಾಲಿಸಲಾಗುವುದು. ಇಲ್ಲಿ ಅತಿ ಸುಂದರ ಉದ್ಯಾನಗಳಿರುವವು. ಅವುಗಳ ತಳದಲ್ಲಿ ಜೇನಿನ ಮತ್ತು ಹಾಲಿನ ನದಿಗಳು ಹರಿಯುತ್ತಿರುವವು. ಈ ಸ್ವರ್ಗದಲ್ಲಿ ಅನವಶ್ಯಕ ಸುಳ್ಳು ಮಾತುಗಳಿಗೆ ಅವಕಾಶವಿರುವುದಿಲ್ಲ. ಇವೆಲ್ಲವೂ ಪವಿತ್ರನಾದ ಅಲ್ಲಾಹನ ಬಹುದೊಡ್ಡ ಅನುಗ್ರಹವಾಗಿರುತ್ತದೆ ಮತ್ತು ಪವಿತ್ರ ಸಂಗಾತಿಯನ್ನು ಅಲ್ಲಾಹನು ದಯಪಾಲಿಸುವನು. ಸ್ವರ್ಗದ ಈ ಎಲ್ಲಾ ಅನುಗ್ರಹಗಳು ನಮ್ಮೆಲ್ಲರ ಪಾಲಕ ಪ್ರಭು ಅಲ್ಲಾಹನು ನಮಗಾಗಿ ಸೃಷ್ಟಿಸಿದ್ದಾನೆ. ಇದು ನಮಗೆ ಭೂಮಿಯಲ್ಲಿ ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿಟ್ಟು ಅವನು ತೋರಿಸಿಕೊಟ್ಟ ದಾರಿಯನ್ನು ಅನುಸರಣೆ ಮಾಡಿದಾಗ ಮಾತ್ರ ಸಿಗುತ್ತದೆ. ನಮ್ಮ ಮೇಲಿನ ಅಲ್ಲಾಹನ ಅನುಗ್ರಹಗಳು ಎಣಿಕೆ ಮಾಡಲು ಸಾಧ್ಯವಿಲ್ಲ. ಏನು ನಾವು ಈ ಅಲ್ಲಾಹನ ಅನುಗ್ರಹಗಳನ್ನು ಪಡೆಯಲು ಸಿದ್ಧರಿದ್ದೀವೆಯೇ? ಮನುಷ್ಯನ ಮರಣದ ನಂತರ ಮತ್ತೊಂದು ಸ್ಥಳ ನರಕವಾಗಿದೆ. ಇದು ಹುರಿಯುತ್ತಿರುವ ಬೆಂಕಿಯಾಗಿದೆ. ನರಕದಲ್ಲಿ ಕುದಿಯುತ್ತಿರುವ ನೀರನ್ನು ನೀಡಲಾಗುವುದು. ಇದರಿಂದ ಮನುಷ್ಯನ ಸ್ಥಿತಿ ಕೆಟ್ಟು ಹೋಗುತ್ತದೆ. ಏಪ್ರಿಲ್ 2015 ಬೇಸಿಲು ಆಂಧ್ರ ಪ್ರದೇಶದ ಕೆಲವು ಪ್ರದೇಶಗಳಲ್ಲಿ ಬೇಸಿಲು 47 ಡಿಗ್ರಿಗೆ ತಲುಪಿತು. ಇದರಿಂದ 3,000ಕ್ಕೂ ಅಧಿಕ ಜನರು ಸಾವನ್ನಪ್ಪಿರುತ್ತಾರೆ. ಜೀವನದಲ್ಲಿ ನೀರನ್ನು ಕಾಯಿಸುವ ಮಟ್ಟ 100 ಡಿಗ್ರಿಗೆ ತಲುಪಿದರೆ ನೀರು ಕುದಿಯುತ್ತದೆ. ಈ ಕುದಿಯುತ್ತಿರುವ ನೀರಿನಲ್ಲಿ ಕೈ ಹಾಕುವುದರಿಂದ ಗಾಯವಾಗುತ್ತದೆ. ಈ ನೀರನ್ನು ಸಹಿಸಲು ಯಾವ ವ್ಯಕ್ತಿಯಿಂದಲೂ ಸಾಧ್ಯವಿಲ್ಲ. ಆದರೆ ನರಕದ ಬೆಂಕಿ ಭೂಮಿಯ ಬೆಂಕಿಗಿಂತ 70 ಪಟ್ಟು ಹೆಚ್ಚಾಗಿರುತ್ತದೆ. ಅಂದರೆ 7,000 ಡಿಗ್ರಿ. ಇಷ್ಟು ಕಠಿಣ ಬೆಂಕಿಯನ್ನು ಸಹಿಸಲು ಯಾವ ವ್ಯಕ್ತಿಯಿಂದಲೂ ಸಾಧ್ಯವಿಲ್ಲ. ಸ್ವರ್ಗ ಮತ್ತು ನರಕದ ಕಿರುಪರಿಚಯಗಳ ನಂತರ ತೀರ್ಮಾನಿಸಿ, ನೀವು ಸ್ವರ್ಗವಾಸಿಗಳಾಗಿ ಬಯಸುವಿರೋ ಅಥವಾ ನರಕವಾಸಿಗಳಾಗಿ ಬಯಸುವಿರೋ? ಅಲ್ಲಾಹನು ನಮ್ಮೆಲ್ಲರನ್ನು ನೇರ ಮಾರ್ಗದಲ್ಲಿ ನಡೆಯಲು ಪ್ರದಾನ ಮಾಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ.